ಬರೀ ಮಕ್ಕಳ ಇವತ್ತು ಹೆಂಗೂ 8th ಮತ್ತು 9th ಇಬ್ರು ಕಂಬೈನ್ ಇದ್ದೀರಿ, ಅದರ ಜೊತೆಗೆ ಬೋರ್ಡ್ ಬೇರೆ ಇಲ್ಲ ನನಗೆ. ಹಾಗಾಗಿ ಇವತ್ತು ಏನು ಮಾಡ್ತೀನಿ ಅಂತಂದ್ರೆ ಟೀಚರ್ಸ್ ಪೆಟ್ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಟೀಚರ್ಸ್ ಪೆಟ್ ಅಂದ್ರೆ ಇದ್ರ ಮೇಲೆ ಕ್ವಶನ್ ಕೇಳಲಿಲ್ಲ ಅಂದ್ರೆ ಟೀಚರಿಗೆ ಯಾವ್ದರ ಟೆಸ್ಟ್ ಇರಲಿ ಸಮಾಧಾನ ಆಗಂಗಿಲ್ಲ ಅಂತ ಕ್ವಶನ್. ಅದು ಯಾವ್ದಪ್ಪ ಅಂತಂದ್ರೆ ವೈ ಮೈಟೋಕಾಂಡ್ರಿಯಾ ಈಸ್ ಕಾಲ್ಡ್ ಆಸ್ ಪವರ್ ಹೌಸ್ ಆಫ್ ದಿ ಸೆಲ್, ಇಲ್ಲಾಂದ್ರೆ ಡ್ಯಾಶ್ ಈಸ್ ನೋನ್ ಆಸ್ ಪವರ್ ಹೌಸ್ ಆಫ್ ದಿ ಸೆಲ್. ಇದಕ್ಕೆ ಆನ್ಸರ್ ಏನು? ಮೈಟೋಕಾಂಡ್ರಿಯಾ ಏನದಲ್ಲ, ಇದು ಸ್ಮಾಲ್ ಆರ್ಗ್ಯಾನಿಲೆ, ಒಂದು ಸೆಲ್ನೊಳಗಿರೋ ಒಂದು ಸಣ್ಣ ಆರ್ಗ್ಯಾನಿಲೆ. ಇದು ಡಬಲ್ ಲೇಯರ್ಡ್ ಇರ್ತದೆ. ಇದು ಡಬಲ್ ಲೇಯರ್ಡ್ ಅದ, ಅದು ಔಟರ್ ಲೇಯರ್ ಪೋರಸ್ ಇರ್ತದೆ ಅಂಡ್ ಇನ್ನರ್ ಲೇಯರ್ನೊಳಗೆ ಏನು ಅಂತಂದ್ರೆ ಸ್ಮಾಲ್ ಫೋಲ್ಡಿಂಗ್ಸ್ ಇರ್ತಾವ, ಅಂದ್ರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರ್ತದೆ, ಅದನ್ನ ಕ್ರಿಸ್ಟೇಸ್ ಅಂತ ಕರಿತೀವಿ. ಆ ಕ್ರಿಸ್ಟೇಸ್ ಒಳಗೆ ನಮ್ದು ಸೆಲ್ಯುಲಾರ್ ರೆಸ್ಪಿರೇಷನ್ ಅನ್ನುವಂಥ ಒಂದು ಪ್ರೊಸೀಜರ್ ಆಗ್ತದೆ. ಪ್ರೊಸೀಜರ್ ಆದಾಗ ಅದು ಕೆಮಿಕಲ್ ರಿಯಾಕ್ಷನ್, ನಾವೇನು ಊಟ ಮಾಡೀವಿ ಅದೆಲ್ಲ ನಮ್ಗೇನಾದ್ರು ಡೈಜೆಸ್ಟ್ ಆಗಿ ಗ್ಲೂಕೋಸ್ ಆಗಿ ಟರ್ನ್ ಆಗಿರ್ತದೆ. ಆ ಗ್ಲೂಕೋಸ್ ಮತ್ತು ಬೇರೆ ಬೇರೆ ಮಟೀರಿಯಲ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಆಸ್ ಅ ಪ್ರಾಡಕ್ಟ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನ ಕೊಡ್ತದೆ. ಅದ ನಮ್ದು ಎನರ್ಜಿ ಕರೆನ್ಸಿ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಯಾಕವ ಅಂದ್ರೆ ಆ ಫೋಲ್ಡಿಂಗ್ಸ್ ನಾವು ಓಪನ್ ಮಾಡಿದ್ವಿ ಅಂದ್ರೆ ನಮ್ದು ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗ್ತದೆ. ಎಷ್ಟು ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗ್ತದೆ ಅಷ್ಟು ಕೆಮಿಕಲ್ ರಿಯಾಕ್ಷನ್ ಆಗಿ ಹೆಚ್ಚಿಗೆ ಎನರ್ಜಿ ಪ್ರೊಡ್ಯೂಸ್ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ಆ ಕ್ರಿಸ್ಟೇಸ್ ಇರ್ತಾವ. ಅರ್ಥ ಆತಲ್ಲ? ಈಗ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ನಿಮಗೂ ಮುಂದೆ ಫ್ಯೂಚರ್ಗೆ ಎಕ್ಸಾಮಿನೇಷನ್ಗೆ ಬೇಕಲ್ಲ, ಇದನ್ನ ಸೇವ್ ಮಾಡಿಟ್ಕೊಂಡು ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇದನ್ನ ಶೇರ್ ಮಾಡಿ.